ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಕತೆ ಹೇಳ್ತೀನಿ. ಈ ಕತೆ ತುಂಬ ಚೆನ್ನಾಗಿದೆ. ಹೇಗಿದೆ ಕತೆ? ಹೀಗೆ ನಮ್ಮ ಭಾರತ ದೇಶದ ಒಂದು ಹಳ್ಳಿಯಲ್ಲಿ ಒಬ್ಬ ರಾಜ ಇದ್ದಂತೆ. ತುಂಬ ಪ್ರಖ್ಯಾತನಾದ ರಾಜ, ತುಂಬ ಒಳ್ಳೆಯ ರಾಜ ಕೂಡ ಆಗಿದ್ದಂತೆ. ಅವನ ಒಂದು ರಾಜ್ಯದಲ್ಲಿ ಎಷ್ಟು ಸುಭಿಕ್ಷವಾಗಿತ್ತಂತೆ ರಾಜ್ಯ, ತುಂಬ ಚೆನ್ನಾಗಿತ್ತಂತೆ. ಎಲ್ಲ ಮಳೆ ಬೆಳೆ ಎಲ್ಲ ತುಂಬ ಚೆನ್ನಾಗಿತ್ತಂತೆ. ತನ್ನ ಸಹೋದರರಂತೆ ನೋಡ್ತಿದ್ದಂತೆ ರಾಜ ತನ್ನ ಪ್ರಜೆಗಳನ್ನ, ಅಷ್ಟು ಚೆನ್ನಾಗಿತ್ತಂತೆ. ಹೀಗಿರಬೇಕಾದ ರಾಜ ಒಂದು ಸಲ ಕಾಡಿಗೆ ಬೇಟೆಗೆ ಹೋದಂತೆ. ಬೇಟೆಗೆ ಹೋದಾಗ ಅಲ್ಲಿ ಅವನಿಗೆ ತುಂಬ ಇಷ್ಟವಾದಂಥ ಒಂದು ಕೋತಿ ಮರಿ ಸಿಕ್ಬಿಡ್ತಂತೆ. ಅವನಿಗೆ ಎಷ್ಟು ಇಷ್ಟ ಆಯಿತು ಅಂತ ಅಂದರೆ ಅದನ್ನು ತಗೊಂಬಂದು ತನ್ನ ಅರಮನೆಯಲ್ಲಿ ಇಟ್ಕೊಂಡಂತೆ. ಅರಮನೆಯಲ್ಲಿ ಇಟ್ಕೊಂಡು ಅದು ಬೆಳೀತಾ ಬೆಳೀತಾ ಅದಕ್ಕೆ ಸ್ವಚ್ಛಂದವಾಗಿ ಎಲ್ಲಿ ಬೇಕೋ ಅಲ್ಲಿ ಓಡಾಡೋಕ್ಕೆ ಅಂತ ಅವಕಾಶನ ಮಾಡಿಕೊಟ್ಟಂತೆ. ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ತಿನ್ಬೋದು, ಯಾವ ಹಣ್ಣು ಹಂಪಲು ಬೇಕಾದರೂ ತಿನ್ಬೋದು. ಅವನ ತಲೆ ಮೇಲೆ ಕೂತ್ಕೋಬೋದು, ಹೆಗಲ ಮೇಲೆ ಕೂತ್ಕೋಬೋದು, ಮಂತ್ರಿಗಳ ಮೇಲೆ ಕೂಡ ಅದು ಕೂತ್ಕೊಂಡ್ರು ರಾಜ ಒಂದು ಆಜ್ಞೆ ಮಾಡಿದಂತೆ. ಇದು ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ಅದೇನು ಮಾಡಿದ್ರು ನೀವು ಮಾಡಿಸ್ಕೋಬೇಕು ಅಂತ ಅವನು ಅಪ್ಪಣೆ ಮಾಡಿದಂತೆ. ಹೀಗಿರಬೇಕಾದ್ರೆ ರಾಜ ಒಂದು ದಿನ ಮಧ್ಯಾಹ್ನ ಊಟ ಮಾಡಿದ ನಂತರ ಹಾಗೆ ಕಣ್ಣು ಮುಚ್ಕೊಂಡು ವಿಶ್ರಾಂತಿ ತಡೆಯೋಣಂತ ನಿದ್ದೆ ಮಾಡೋಕ್ಕೆ ಶುರು ಮಾಡಿದಂತೆ. ಈ ನಿದ್ದೆ ಮಾಡಬೇಕಾದಾಗ ಪಕ್ಕದಲ್ಲೇ ಇದ್ದಂಥ ಕೋತಿ ಒಂದು ಬಾಳೆಹಣ್ಣು ತಿನ್ಕೊಂಡು ಕೂತಿತ್ತಂತೆ. ಆ ಬಾಳೆಹಣ್ಣು ಸಿಪ್ಪೆನ ಅಲ್ಲಿ ಇಲ್ಲಿ ಎಸಿತಾ ಇತ್ತಂತೆ. ಆಗ ಅರಮನೆಯಲ್ಲಿ ನೊಣಗಳು ಹಿಂಡು ಬಂತಂತೆ. ಅದರಲ್ಲಿ ಒಂದು ನೊಣ ರಾಜನ ಮುಖದ ಮೇಲೆ, ಹೊಟ್ಟೆ ಮೇಲೆ, ಅವನ ಭುಜದ ಮೇಲೆ ಎಲ್ಲ ಕಡೆ ಕೂತ್ಕೊಳ್ಳೋಕೆ ಶುರು ಮಾಡ್ತಂತೆ. ಆವಾಗ ಈ ಕೋತಿಗೆ ಏನು ಅನಿಸ್ತಂತೆ, ಇವನು ರಾಜ ತನ್ನ ತಮ್ಮನಂತನೇ ನೋಡ್ಕೊತಾನಲ್ಲ, ಆದ್ದರಿಂದ ಅವನು ಮಲಗಿರಬೇಕಾದ್ರೆ ಈ ನೊಣ ಬಂದು ಅವನಿಗೆ ತೊಂದರೆ ಕೊಡ್ತಾ ಇದೆಯಲ್ಲ, ಇದನ್ನು ನಾನು ಉಳಿಸ್ಬಾರ್ದು ಅಂತ ಅದಕ್ಕೊಂದು ಮನಸ್ಸಾಯ್ತಂತೆ. ಸರಿ, ಏನು ಮಾಡೋದು? ಅಲ್ಲೇ ಇತ್ತಲ್ಲ ಬೀಸಣಿಗೆ, ಅದನ್ನು ತಗೊಂಡು ರಾಜನ ಮೇಲೆ ಕೂತಿದ್ದಂಥ ನೊಣಕ್ಕೆ 2 ಸಲ ಬೀಸ್ತಾ ಇತ್ತಂತೆ. ಆದರೆ ನೊಣ ಗೊತ್ತಲ್ಲ, ಒಂದು ಸಲ ಹೋಗತ್ತೆ ಮತ್ತೆ ಬಂದು ಆ ಜಾಗದಲ್ಲಿ ಕೂತ್ಕೋತಾ ಇತ್ತಂತೆ. ಇದರಿಂದ ರೋಸ್ ಹೋಗ್ಬಿಡ್ತಂತೆ ಆ ಕೋತಿ. ಏನು ಮಾಡಿದ್ರು ಈ ನೊಣ ಹೋಗ್ತಾ ಇಲ್ವಲ್ಲ, ನನ್ನ ರಾಜನಿಗೆ ತೊಂದರೆ ಕೊಡ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿ ಆ ಕಡೆ ಈ ಕಡೆ ನೋಡ್ತಂತೆ. ನೋಡಿ ಅಲ್ಲೇ ಒಂದು ಕತ್ತಿ ಇತ್ತಂತೆ ದೊಡ್ಡದು. ಇದನ್ನ ಯಾವುದೇ ಕಾರಣಕ್ಕೂ ಉಡಿಸ್ಬಾರ್ದು, ನನ್ನ ರಾಜನಿಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿ ಆ ಕತ್ತಿ ತೊಗೊಂಡು ರೆಡಿಯಾಗಿತ್ತಂತೆ. ಒಂದು ಸಲ ರಾಜನ ಮೂಗ್ ಮೇಲೆ ಕುತ್ಕೊಂತಂತೆ ಆ ನೊಣ. ಆವಾಗ ಈ ಕೋತಿಗೆ ಅನ್ನಿಸ್ತಂತೆ ಇವಾಗಲೇ ಹೊಡೆದು ಬಿಡ್ಲಾ ಅಂತ. ಆಮೇಲೆ ಅದು ತಿರ್ಗಾ ಹಾರ್ಬಿಟ್ಟಿದ್ದೆ ಅವನು ಹೊಟ್ಟೆ ಮೇಲೆ ಕುತ್ಕೊಂತಂತೆ. ಹೀಗೆ ಹಾರಾಟ ಮಾಡ್ತಾ ಕೋತಿ ಹೊಡೆಯೋಕ್ಕೆ ಪ್ರಯತ್ನ, ಬೀಸಣಿಗೆ ಹೋಗ್ತಾ ಇಲ್ಲ, ಕೈಯಲ್ಲಿ ಕತ್ತಿ ಇತ್ತಂತೆ. ಇದಕ್ಕೆ ಕೋಪ ಜಾಸ್ತಿ ಆಗ್ತಾ ಹೋಗ್ತಂತೆ. ಈ ರಾಜನ ಮೇಲೆ ಕುತ್ಕೊಳ್ತಾ ನೊಣನ ಈ ರೀತಿ ತೊಂದರೆ ಕೊಡ್ತಾ ಇರೋದನ್ನ ನೋಡೋಕೆ ಸಹಿಸೋಕ್ಕಾಗ್ದಿರಂತ ಈ ಕೋತಿಗೆ ಯಾಗಾದರೂ ಮಾಡಿ ನೊಣನನ್ನು ಹೊಡಿತೀನಿ ಅಂತೇಳಿ ಅವನ ಹೊಟ್ಟೆ ಭಾಗದಲ್ಲಿ ಕುತ್ಕೊಂತಂತೆ. ಆವಾಗ ಬಲಗೈಲಿದ್ದಂಥ ಕತ್ತಿನ ತಗೊಂಡು ಜೋರಾಗಿ ಬೀಸಿ ಆ ನೊಣಕ್ಕೆ ಪ್ರಹಾರ ಮಾಡಿಬಿಡ್ತಂತೆ, ಹೊಡೆದೇ ಬಿಡ್ತಂತೆ ಕೋತಿ. ಆ ಹೊಡೆದಿದ್ದರಿಂದ ರಾಜನ ಹೊಟ್ಟೆ ಓಳೆ ಆಗಿಬಿಡ್ತಂತೆ. ಅಷ್ಟು ಹರಿತವಾದ ಕತ್ತಿಲಿ ಹೊಡಿತಲ್ಲ. ಆವಾಗ ನೊಣ ಸಾಯಲಿಲ್ಲ, ರಾಜ ತನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ನಂತೆ. ಈ ಕಥೆಯಲ್ಲಿ ಅಡಗಿರತಕ್ಕಂಥ ನೀತಿ ಏನು ಅಂತ ನಿಮಗೆ ಗೊತ್ತಿದೆಯಾ? ಹಾಗಾದರೆ ಗೊತ್ತಿಲ್ಲ ಅಂದರೆ ನಾನೇ ಹೇಳ್ಬಿಡ್ತೀನಿ. ಮೂರ್ಖರ ಸಂಘ ಮಾಡಿದಾಗ ನಾವು ಯಾವ ರೀತಿ ತೊಂದರೆಗೊಳಗಾಗ್ತೀವಿ, ಅವರಿಂದ ನಮಗೆ ಏನು ತೊಂದರೆಗಳಾಗತ್ತೆ ಅನ್ನೋದು ಮಾರ್ಮಿಕವಾಗಿ ಈ ಕಥೆಯಲ್ಲಿದೆ. ಮೂರ್ಖರ ಸಂಘ ಅಭಿಮಾನ ಭಂಗ ಅಂತಾರೆ. ಆ ರೀತಿ ಈ ಕಥೆ ಒಂದು ತಾತ್ಪರ್ಯ. ಕತೆ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ನನಗೂ ಕೂಡ ಹೇಳಿ. ಮುಂದಿನ ಕಥೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.